ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಈ PMEGP ಲೋನ್ ಬಗ್ಗೆ. ಸೊ ತುಂಬ ದಿನಗಳಿಂದ, ತುಂಬ ತಿಂಗಳುಗಳಿಂದ ನಾನು ಕೂಡ PMEGP ಲೋನ್ಗೆ ಅರ್ಜಿ ಹಾಕಿದ್ದೀನಿ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಆ ಅಪ್ಲಿಕೇಶನ್ನೇ ಇದು. ಸೊ ಈಗ ಆ PMEGP ಲೋನು ನನಗೆ ಅಪ್ರೂವಲ್ ಆಗಿದೆ. ಸೊ ತುಂಬ ಜನ ನನಗೆ ಕಾಲ್ ಮಾಡುವಂಥವ್ರು ಕೇಳುವಂಥದ್ದೇ, ಸರ್ ನಿಮಗೆ PMEGP ಲೋನ್ ಅಪ್ರೂವಲ್ ಆಯ್ತಾ ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ತುಂಬ ತಿಂಗಳುಗಳಿಂದ ನಾನು ನಿಮಗೊಂದು ವೀಡಿಯೋಸ್ನ ಮಾಡಿದ್ದೆ. ಸೊ NLM ಸ್ಕೀಮ್ಗೆ ಯಾವ ರೀತಿ ಅರ್ಜಿ ಹಾಕೋದು, PMEGP ಸ್ಕೀಮ್ಗೆ ಯಾವ ರೀತಿ ಅರ್ಜಿ ಹಾಕೋದು, ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದಾದ ನಂತರ ನಾನು ಕೂಡ ಈ PMEGP ಲೋನ್ಗೆ ಅರ್ಜಿ ಹಾಕಿದ್ದೆ. ಏನಕ್ಕೋಸ್ಕರ ಅಂತಂದರೆ, ಏನಕ್ಕೆ ಜನಕ್ಕೆ ಇಷ್ಟೊಂದು ಡಿಫಿಕಲ್ಟ್ ಆಗುತ್ತೆ ಇದು PMEGP ಲೋನ್ ಅನ್ನುವಂಥದ್ದು, ಅದನ್ನು ತಿಳ್ಕೊಳ್ಳೋಣ ಅನ್ನೋಕ್ಕೋಸ್ಕರನೇ ನಾನು ಈ PMEGP ಲೋನ್ಗೆ ಅರ್ಜಿ ಹಾಕಿರುವಂಥದ್ದು. ಸೊ ನಾನು ಫಸ್ಟ್ ಟೈಮ್ ಅರ್ಜಿ ಹಾಕಿದ್ದು ಜನವರಿ 25. ಜನವರಿಯಿಂದ ಅಕ್ಟೋಬರ್ ಗಂಟ ತಗೊಳ್ತು. ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಏನಕ್ಕೆ ಈ ರೀತಿ ತುಂಬ ಲೇಟ್ ಆಯಿತು, ನೀವು ಈ ಲೋನ್ಗಳನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ನಾನು ನಿಮಗೆ ಫಸ್ಟ್ ಟೈಮ್ ಅಲ್ಲ, ಪ್ರತಿ ಬಾರಿ ತಿಳಿಸುವಂಥದ್ದು ಇಷ್ಟೇ. ದಯವಿಟ್ಟು ನನ್ನ ನಂಬರ್ನ ತಗೊಂಡು ಕಾಲ್ ಮಾಡುವಂಥದ್ದು, ಇನ್ನೊಬ್ರು ನಂಬರ್ನ ಫೋನಲ್ಲಿ ನೋಡ್ಬಿಟ್ಟು ಕಾಲ್ ಮಾಡುವಂಥದ್ದು ಮಾಡಬೇಡಿ. ನಿಮಗೆ PMEGP ಲೋನ್ ಬೇಕಾ ಇಲ್ಲ NLM ಲೋನ್ ಬೇಕಾ, ನಾನು ಹೇಳುವಂಥ ಇವೆರಡು ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ. PMEGP ಲೋನ್ ಬೇಕು ಅಂತಂದರೆ ಸ್ನೇಹಿತರೆ, ಖಾದಿ ಬೋರ್ಡ್ ಅಂತ ಬರುತ್ತೆ. ಡಿಸ್ಟಿಕ್ಕಲ್ಲೊಂದು ಖಾದಿ ಬೋರ್ಡ್ ಅಂತ ಇರುತ್ತೆ, DSIC ಅಂತಾರೆ. ಸೊ ಡಿಸ್ಟಿಕ್ಕಲ್ಲೊಂದು ಖಾದಿ ಬೋರ್ಡ್ ಅಂತ ಇರುತ್ತೆ. ಅಲ್ಲೋಗಿ ನೀವು ಭೇಟಿ ಮಾಡಿದ್ರೆ ಯಾರೆಲ್ಲ ಏಜೆನ್ಸಿಗಳಿದ್ದಾರೆ ಈ ಲೋನ್ಗೆ ಅರ್ಜಿ ಹಾಕೋಕ್ಕೆ, ಅವ್ರನ್ನೆಲ್ಲ ನಿಮಗೆ ಅವರು ಪರಿಚಯ ಮಾಡಿಕೊಡ್ತಾರೆ. ಮತ್ತು ಯಾವ ರೀತಿ ಅರ್ಜಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಸೊ PMEGP ಲೋನ್ ಬೇಕು ಅಂತಂದರೆ ಖಾದಿ ಬೋರ್ಡು, ಡಿಸ್ಟಿಕ್ಕಲ್ಲಿರುವಂಥ ಖಾದಿ ಬೋರ್ಡ್ಗೆ ಹೋಗಿ ಅಲ್ಲಿ ಭೇಟಿ ಮಾಡಿ. NLM ಲೋನ್ ಬೇಕು ಅಂತಂದರೆ ತಾಲೂಕು, ನೀವು ಯಾವ ತಾಲೂಕಲ್ಲಿ ನಿಮ್ಮ ಜಮೀನಿದೆ ಆ ತಾಲೂಕಿನ ಪಶು ವೈದ್ಯಾಧಿಕಾರಿ, ಸೊ ವೆಟರ್ನರಿ ಡಾಕ್ಟ್ರು, ಹೈಯರ್ ವೆಟರ್ನರಿ ಡಾಕ್ಟ್ರು, ತಾಲೂಕು ಪಶು ವೈದ್ಯಾಧಿಕಾರಿನ ಭೇಟಿ ಮಾಡಿದ್ರೆ ನಿಮಗೆ NLMಗೆ ತಾಲೂಕು ಪಶು ವೈದ್ಯಾಧಿಕಾರಿ, PMEGPಗೆ ಡಿಸ್ಟಿಕ್ಕಲ್ಲಿರುವಂಥ ಖಾದಿ ಬೋರ್ಡಲ್ಲಿ ಹೋಗಿ ಭೇಟಿ ಮಾಡಿ. ಸುಮ್ಮನೆ ನನ್ನ ನಂಬರ್ ತಗೊಂಡು ಫೋನ್ ಮಾಡುವಂಥದ್ದು. ತುಂಬ ಏಜೆನ್ಸಿಗಳು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿರ್ತಾರೆ. ಅದರಲ್ಲಿ ತುಂಬ ಜನ ಪ್ರಾಂಪ್ಟಾಗೂ ಕೂಡ ಇರ್ತಾರೆ. ಸೊ ಲೋನ್ ಮಾಡಿಸ್ಕೊಡೋರು ಇರ್ತಾರೆ, ಇಲ್ಲ ದುಡ್ಡು ಒಂದು 4-5 ಸಾವಿರ ಹಾಕಿಸ್ಕೊಂಡು ಫೋನ್ ರಿಸೀವ್ ಮಾಡದೇ ಇರೋರು ಕೂಡ ಇರ್ತಾರೆ. ನಾನು ಹೇಳುವಂಥದ್ದು, ಡೈರೆಕ್ಟಾಗಿ ಒಂದು 100-200 ಬಸ್ ಚಾರ್ಜ್ ಖರ್ಚು ಮಾಡಿ, ಇಲ್ಲ ಬೈಕೋ ಕಾರೋ ಇದ್ರೆ ತಗೊಂಡೋಗಿ ಅವ್ರನ್ನ ಡೈರೆಕ್ಟಾಗಿ ಭೇಟಿ ಮಾಡಿ ನಿಮ್ಮ ಲೋನ್ಗಳ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿ. ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಜೊತೆ ಈ ಲೋನ್ಗಳ ಬಗ್ಗೆ ಡಿಸ್ಕಸ್ ಮಾಡಿ. ಬರೀ ರೂಮಲ್ಲಿ ಕಿತ್ಕೊಂಡು ಫೋನ್ ಮಾಡಿಬಿಟ್ಟು ಸರ್ ನನಗೆ ಈ ಲೋನ್ ಬೇಕು, ಆ ರೀತಿ ಎಲ್ಲ ಮಾಡಬೇಡಿ. ಆ ರೀತಿ ಮಾಡಿದ್ರೆ ನಿಮ್ಮ ದುಡ್ಡು ಡಮಾರ್ ಅಂತ ಹೊರಟೋಗುತ್ತೆ. ಸೊ ಸ್ನೇಹಿತರೆ, ತಿಳಿಸಿದ್ನಲ್ಲ, ಫೋನ್ ಅನ್ನುವಂಥದ್ದು ಬೇಡ. ನಾನು ಯಾವಾಗಲೂ ಅಷ್ಟೇ, ನನಗೊಂದು ವಸ್ತು ಬೇಕು, ನಾನೇನೋ ಪರ್ಚೇಸ್ ಮಾಡಬೇಕು, ನನಗೇನೋ ಒಂದು ಪಡ್ಕೋಬೇಕು ಅಂತಂದರೆ ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಹೋಗಿ ಅದ್ರ ಬಗ್ಗೆ ಎಂಕ್ವೈರಿ ಮಾಡಿ, ಡೈರೆಕ್ಟಾಗಿ ಮೀಟ್ ಮಾಡಿ. ಈವನ್ PMEGP ಲೋನ್ಗೆ ನಾನು ಅರ್ಜಿ ಹಾಕ್ಬೇಕಾದ್ರೂ ನಮಗೆ ಏಜೆನ್ಸಿ ಮುಖಾಂತರ ನಾನು ಹಾಕಿದ್ದು. ಅವರು ಸರ್ ನೀವು ಅಪ್ಲಿಕೇಶನ್ಗಳು ಕಳಿಸಿ ಸಾಕು, ನಾನು ಹಾಕೊಳ್ತೀನಿ ಅಂತಂದರು. ಮೀನ್ಸ್ ಆ ಡಾಕ್ಯುಮೆಂಟ್ಗಳು ಕಳಿಸಿ ನಾನು ಅರ್ಜಿ ಹಾಕ್ತೀನಿ ಅಂದರು. ಇಲ್ಲ ಸರ್ ನಾನು ಡೈರೆಕ್ಟಾಗಿ ನಿಮ್ಮನ್ನ ಬಂದು ಮೀಟ್ ಆಗ್ತೀನಿ ಅಂತಂದೆ. ಸರಿ ಆಯಿತು ಬನ್ನಿ ಅಂದಾಗ ಅವ್ರಿಗೆ ಹೋಗಿ, ಇದು ರಿಯಲಿಗೆ ಹೇಳ್ತಿರೋದು, ಅವ್ರು ಹೋಗಿ ಮೈಸೂರಲ್ಲಿ ಮೀಟ್ ಮಾಡಿ ಅವ್ರಿಗೊಂದು ಜ್ಯೂಸ್ ಕೊಡಿಸಿ, ಸರ್ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಗಳಿದೆ, ಏನೆಲ್ಲ ಬೇಕು ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ. ಸೊ ಅವರು ಸ್ವಲ್ಪ ಪ್ರಾಂಕ್ ಆಗಿದ್ರು, ಅವ್ರಿಗೆ ಪ್ರಾಂಪ್ಟ್ ಆಗಿದ್ದರಿಂದ ಅವ್ರಿಗೇನೆ ಕೊಟ್ಟಂಥದ್ದು. ಸ್ನೇಹಿತರೆ, ಫಸ್ಟ್ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಜನವರಿ 2025 ಫಸ್ಟ್ ಅರ್ಜಿ ಆಗ್ತಾ ಈ PMEGP ಲೋನು 10 ಲಕ್ಷದ ಸಬ್ಸಿಡಿ, 3.25 ಲಕ್ಷ ಸಬ್ಸಿಡಿ ಬರುತ್ತೆ, 10 ಲಕ್ಷದ ಲೋನ್ ಆಗ್ತೆ ಶಿಪ್ ಫಾರ್ಮ್ಗೆ. ಸೊ ಅದೇ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಅಂತ. ಆಗ ಡಾಕ್ಯುಮೆಂಟ್ಗಳು ಕೇಳಿದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, SSLC ಮಾಸ್ ಕಾರ್ಡು, ವೋಟ್ರ್ ID, ಹೌಸ್ ರೆಸಿಪ್ಟು, ಅದೇ ಕಂದಾಯ ಕಟ್ಟಿರುವಂಥದ್ದು, ಬ್ಯಾಂಕ್ ಪಾಸ್ಬುಕ್ಕು, ಪ್ಯಾನ್ ಕಾರ್ಡು, ಫೋಟೋಸು ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ನ ಆ ಏಜೆನ್ಸಿಯವ್ರು ಅವ್ರು ಮಾಡ್ಕೊಂಡ್ರು. ಸೊ ಇಷ್ಟು 9 ಡಾಕ್ಯುಮೆಂಟ್ಗಳನ್ನ ನನ್ನ ಹತ್ರ ಕೇಳಿದ್ರು. 10ರಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಅವ್ರು ಮಾಡ್ಕೊಂಡ್ರು, ನಾನು ಕೊಟ್ಟೆ ಜನವರಿ 2025. ಸೊ ಅದು ಏನಾಯಿತು, ಜನವರಿ 25ರಿಂದ ಫೆಬ್ರವರಿ ಟೈಮಲ್ಲಿ, ಜನವರಿ ಎಂಡಲ್ಲಿ ಅರ್ಜಿ ಹಾಕಿದ್ದೆ. ಫೆಬ್ರವರಿಗೆ ಆ ಖಾದಿ ಬೋರ್ಡ್ ಅವರು, ಮೀನ್ಸ್ ಏಜೆನ್ಸಿಗಳ ಮುಖಾಂತರ ಏನೋ ಒಟ್ಟಿನಲ್ಲಿ ಕಳಿಸಿದ್ರು ಎಲ್ಲಿಗೆ, ಬ್ಯಾಂಕಿಗೆ. ಫೆಬ್ರವರಿಲಿ ಬ್ಯಾಂಕಿಗೆ ಬತ್ತೋದು ನಂದು ಅರ್ಜಿ. ಸೊ ಅವರು ಬ್ಯಾಂಕ್ ಅವ್ರು ಕರೆದ್ರು. ಏನು ಸರ್ ಅಂತ ನಾನು ಹೇಳಿದೆ, ಈ ರೀತಿ ಮಾಡ್ತಾಯಿದ್ದೀನಿ, ನಾನು ಎಜುಕೇಟೆಡ್ ಇದ್ದೀನಿ, ಈ ರೀತಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತೀನಿ, ಕೋಳಿ ಸಾಕ್ತೀನಿ, ಮೇಕೆ ಕುರಿಗಳನ್ನೆಲ್ಲ ಸಾಕ್ತೀನಿ, ಈ ರೀತಿ ಇದೆ, ನಂದು ಕನ್ಸ್ಟ್ರಕ್ಷನ್ ಮಾಡಿಸ್ತೀನಿ. ಇದನ್ನೆಲ್ಲ ತಿಳಿಸಿದಾಗಲೂ ಕೂಡ ಅವ್ರಿಗೆ ಏನಕ್ಕೆ ನೀವು ಈ ಸಣ್ಣ ಪುಟ್ಟ ಲೋನ್ಗೆ ಹೋಗ್ತೀರಾ, ಒಂದು 20-30 ಲಕ್ಷ ತಗೊಳ್ಳಿ, ಏನಾದರೂ ನಿಮ್ಮ ಜಮೀನ್ ಮೇಲೆ ಲೋನ್ ಕೊಡ್ತೀವಿ ಅಂದರೆ, ಇಲ್ಲ ಸರ್ ನನಗೆ PMEGP ಲೋನ್ನೇ ಬೇಕು ಅಂದಾಗ ಅವರು ಸರಿ ಆಯಿತು, ನೀವು ಒಂದು ನಿಮ್ಮ ಜಮೀನು ಲೀಗಲ್ ಮಾಡಿಸ್ಕೊಳ್ಳಿ, ಎಲ್ಲಿ ಶೆಡ್ ಮಾಡ್ತೀರಲ್ಲ ಅಲ್ಲಿ ಲೀಗಲ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಅವರು ಲಾಯರ್ ಹತ್ರ ಕಳಿಸಿದ್ರು. ಸೊ ಫೆಬ್ರವರಿಲಿ ಲಾಯರ್ ಹತ್ರ ಹೋದೆ. ಲಾಯರ್ ಏನು ಮಾಡಿದ್ರು, ನಾನು ಎಲ್ಲಿ ಇದೆ ಈಗ ವಿಡಿಯೋ ಮಾಡ್ತಿದ್ದೀನಲ್ಲ ಈ ಜಾಗದ್ದು EC, RTC, MR ಅದು ಇದು, ಆಮೇಲೆ ವಂಶವೃಕ್ಷ ಏನೆಲ್ಲೋ ಕೇಳೋಕ್ಕೆ ಶುರು ಮಾಡಿದ್ರು.
ಸೊ ಆವಾಗ ಏನಾಯಿತು, ನಾನು ಫೆಬ್ರವರಿಯಿಂದ ಮಾರ್ಚ್ಗೆ ಬಂದ್ಬಿಡ್ತು. ಮಾರ್ಚಲ್ಲಿ ಅರ್ಜಿಗಳನ್ನ ಹಾಕಿದೆ, ಎಲ್ಲಿ ಈ ನಾಡ್ ಕಚೇರಿ ಅಂತಾರಲ್ಲ, ಸೊ ಅದನ್ನು ಇನ್ನೂ ಒಂದು ನೆಮ್ಮದಿ ಕೇಂದ್ರ ಅಂತ ಕರೀತಾರಲ್ಲ, ಅಲ್ಲಿ ಇವೆಲ್ಲ ಅರ್ಜಿ ಹಾಕ್ತೆ. ಲಾಯರ್ಗಳು ಏನೆಲ್ಲ ಡಾಕ್ಯುಮೆಂಟ್ಗಳು ಕೇಳಿದ್ರು ಅಲ್ಲಿ ಅರ್ಜಿ ಹಾಕ್ತೆ. ಸೊ ಅದೇನಾಯಿತು ಅಂತಂದರೆ ನೆಮ್ಮದಿ ಕೇಂದ್ರದಲ್ಲಿ ಕೊಡಲಿಲ್ಲ, ಅದನ್ನು ಕೊಡೋ ಅಷ್ಟರಲ್ಲಿ ಮಾರ್ಚ್ ಎಂಡ್ ಬಂತು. ಸೊ ಮಾರ್ಚ್ 31 ಬಂದುಬಿಡ್ತು. ಸೊ ಆಗ ಬ್ಯಾಂಕ್ ಅವ್ರು ಕರೆದ್ರು, ನೋಡಿರಿ ನೀವು ಹಾಕಿರುವಂಥ ಅರ್ಜಿ ಇಯರ್ ಎಂಡು ಕ್ಲೋಸ್ ಆಗೋಯ್ತು, ನೀವು ಜನವರಿಲಿ ಹಾಕಿರುವಂಥ ಅರ್ಜಿ ಮಾರ್ಚಿಗೆ ಮುಗೀತು ಅದ್ರ ಕತೆ ಅಂತಂದರು. ಸೊ ನಾನು ಅಷ್ಟರಲ್ಲಿ ಲಾಯರ್ಗೆಲ್ಲ ಕೊಟ್ಟಿದ್ದೆ, ಅವ್ರೇನೇನು ಆಸೆ EC, RTC, MR ಮತ್ತು ಕೈ ಬರಹ RTC, ವಂಶವೃಕ್ಷ ಪ್ರತಿಯೊಂದನ್ನು ಕೊಟ್ಟಿದ್ದೆ. ಅವರು ಆನಂತರ ನನಗೆ ಲಾಯರು ಲೀಗಲ್ ಕೊಟ್ಟರು. ಸೊ ಆಗೇನಾಗಿತ್ತು, ಅಷ್ಟರಲ್ಲಿ ನನ್ನ ಮೊದಲನೇ ಅರ್ಜಿ ಕ್ಯಾನ್ಸಲ್ ಆಗಿತ್ತು. ಸೊ ಅದನ್ನ ಬಿಡಬಾರ್ದು, ನಾನು ಅಪ್ರೂವ್ ಮಾಡಿಸ್ಕೊಳ್ಳೇಬೇಕು ಲೋನ್ ಅಂದ್ಕೊಂಡು ಮಾರ್ಚ್ ಮುಗೀತು. ಮಾರ್ಚ್ ಮುಗಿದ್ಮೇಲೆ ಈ PMEGP ವೆಬ್ಸೈಟೇ ಓಪನ್ ಆಗಲಿಲ್ಲ. 3-4 ತಿಂಗಳು ಕ್ಲೋಸಲ್ಲೇ ಇತ್ತು. ಮಾರ್ಚು, ಏಪ್ರಿಲ್, ಮೇ, ಜೂನ್, ಜುಲೈ ಗಂಟಲು ಕೂಡ ಓಪನೇ ಆಗಲಿಲ್ಲ. ಆಮೇಲೆ ಏನಾಯಿತು, 2ನೇ ಅಪ್ಲಿಕೇಶನ್ ನಾನು ಹಾಕಿದ್ದು ಇಲ್ಲೇ ಇದೆ, ಆಗಸ್ಟಿಗೆ ಓಪನ್ ಮಾಡಿದ್ರು. PMEGP ವೆಬ್ಸೈಟು ಓಪನ್ ಮಾಡಿದ್ರು. ಆಗ ನನ್ನ ಅರ್ಜಿ ಮಾರ್ಚ್ 31 ಮುಗ್ದೋಗಿತ್ತು. ಮತ್ತೆ ನಮ್ಮ ಏಜೆನ್ಸಿ ಅವ್ರು ಯಾರಿದ್ರು ಅವರು ನನಗೆ ಕಾಲ್ ಮಾಡಿ, ಸರಿ ಈಗ ವೆಬ್ಸೈಟ್ ಓಪನ್ ಆಗಿದೆ, ನೀವು ಅರ್ಜಿ ಹಾಕೋಣ ಅಂದ್ಕೊಂಡು ಮತ್ತೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, SLC ಮಾರ್ಕ್ಸ್ ಕಾರ್ಡು, ವೋಟರ್ ID, ಹೌಸ್ ರೆಸಿಪ್ಟು, ಬ್ಯಾಂಕ್ ಪಾಸ್ಬುಕ್ಕು, ಪ್ಯಾನ್ ಕಾರ್ಡು, ಫೋಟೋಸು, ಪ್ರಾಜೆಕ್ಟ್ ರಿಪೋರ್ಟ್ ಅವ್ರು ಮಾಡ್ಕೊಂಡ್ರು. ಸೊ ಇಷ್ಟನ್ನು ತಗೊಂಡು ಅರ್ಜಿ ಹಾಕಿದ್ವಿ. ಮತ್ತೆ ಯಾವಾಗ, ಆಗಸ್ಟ್ ಇಲ್ಲೇ ಡೇಟ್ ಇದೆ ನೋಡ್ತೀನಿ ರೀ, ಡೇಟ್ ಆಗಸ್ಟ್ 25 ಯಾವಾಗಲೂ ಆಗಸ್ಟ್ 25, 2025 ಮತ್ತೆ ಸೆಕೆಂಡ್ನೇ ಅರ್ಜಿ ಇದು ಅರ್ಜಿ ಹಾಕಿದೆ. ಮತ್ತೆ ಅವರು DSICಯಿಂದ ಬ್ಯಾಂಕಿಗೆ ಕಳಿಸಿದ್ರು. ಸೊ ಬ್ಯಾಂಕ್ ಅವ್ರು ಕಳಿಸಿದ್ರು. ಎಗೇನ್ ಏನೆಲ್ಲ ಡಾಕ್ಯುಮೆಂಟ್ ಬ್ಯಾಂಕ್ ಅವರು ಅಂತಂದರು. ನಾನು ಏನು ಈ ಫಸ್ಟು ಅಲ್ಲಿಗೆ ಅರ್ಜಿ ಹಾಕ್ಬೇಕಾದ್ರೆ ಹಾಕಿದ್ವಲ್ಲ ಡಾಕ್ಯುಮೆಂಟ್ಗಳು, ಅದನ್ನೆಲ್ಲ ಜೆರಾಕ್ಸ್ ತೆಗೆಸ್ಕೊಂಡು ಅದ್ರ ಜೊತೆಗೆ ಎಸ್ಟಿಮೇಟ್ ಕಾಪಿ ಕೇಳಿದ್ರು. ಸೊ ಏನೆಲ್ಲ ಈಗ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಲಾಭ ನಷ್ಟ ಅನ್ನುವಂಥದ್ದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತೋರಿಸಿರ್ತಾರೆ. ಎಸ್ಟಿಮೇಟಲ್ಲಿ ನಾವು ಯಾವುದೆಲ್ಲ ಏನಕ್ಕೆಲ್ಲ ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಎಸ್ಟಿಮೇಟು ನಾವು ಮಾಡಿಕೊಡುವಂಥದ್ದು. ಸೊ ಅದನ್ನು ಕೇಳಿದ್ರು, ಅದನ್ನು ರೆಡಿ ಮಾಡಿ ಎಸ್ಟಿಮೇಟು ಮತ್ತು ಪಾಪ್ಯುಲೇಷನ್ ಎಲ್ಲಿ ನಾವು ಶೆಡ್ ಮಾಡ್ತೀವಿ ಅಲ್ಲಿದು ಒಂದು ಪಾಪ್ಯುಲೇಷನ್ ಸರ್ಟಿಫಿಕೇಟು ಎಲ್ಲ ರೆಡಿ ಮಾಡಿದೆ. ಏನಕ್ಕೆ ಪಾಪ್ಯುಲೇಷನ್ ಸರ್ಟಿಫಿಕೇಟು ಅಂತಂದರೆ ಸ್ನೇಹಿತರೆ, ಈ PMEGP ಅನ್ನೋ ಒಂದು ಸ್ಕೀಮಲ್ಲಿ ಒಂದು ಹೆಸರಿದೆ ನೋಡಿ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮು PMEGP. ಸೊ ನಾವು ಕುರಿ ಶೆಡ್ಡೋ, ಮೇಕೆ ಶೆಡ್ಡೋ, ಹಸುದೋ, ಡೈರಿ ಫಾರ್ಮೋ ಏನೇ ಮಾಡಿದ್ರು ಕೂಡ ಒಂದಷ್ಟು ಲೋಕಲಲ್ಲಿರುವಂಥ ಜನಗಳಿಗೆ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅನ್ನುವಂಥದ್ದೇ ಈ PMEGPನ ಮೇನ್ ಸ್ಕೀಮು. ನೀವು ಬರೀ ಫ್ಯಾಟ್ನಿಂಗ್ ಮಾಡೋದಕ್ಕೆಲ್ಲ ಕೊಡಲ್ಲ. ಸೊ ಕೋಳಿ ಸಾಕಾಣಿಕೆ ಮಾಡಿದ್ರಿ, ಕುರಿ, ಹಸು ಏನೇ ಮಾಡಿದ್ರು ಕೂಡ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮು, ಇಲ್ಲಿ ನೀವು ಆ ಜಾಗದಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಅನ್ನೋಂಥದ್ದನ್ನು ನಿಮ್ಮ ಎಸ್ಟಿಮೇಟಲ್ಲೂ ಆಮೇಲೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ಗಳಲ್ಲಿ ತೋರಿಸಿರ್ಬೇಕು. ಸೊ ಆ ರೀತಿ ಅವೆಲ್ಲ ಕೊಟ್ಟೆ. ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಏನಕ್ಕೆ, ಇಷ್ಟು ಜನ ಪಾಪ್ಯುಲೇಷನ್ ಇದ್ದರೆ ಈ ಗ್ರಾಮ ಪಂಚಾಯಿತಿಯಲ್ಲಿ, ಸೊ ಇವರಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ ಅನ್ನೋ ಥರ, ಕುರಿ ಸಾಕಿ ಇಲ್ಲ ಹಸು ಸಾಕಿ ಇಲ್ಲ ಏನೋ ಒಂದು ಡೈರಿ ಫಾರ್ಮಿಂಗು, ಕೋಳಿ ಸಾಕಿ ಈ ರೀತಿ ಕೊಡ್ತೀವಿ ಅನ್ನುವಂಥದ್ದನ್ನು ನಾವು ಪಾಪ್ಯುಲೇಷನ್ ಸರ್ಟಿಫಿಕೇಟು, ಎಸ್ಟಿಮೇಟು ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟೆ. ಲಾಯರು ಹೆಂಗಿದ್ರು ಲೀಗಲು ಕೊಟ್ಟಿದ್ದಕ್ಕೆ ಅವರು ಅಪ್ರೂವ್ ಮಾಡಿದ್ದಾರೆ. ಸೊ ನಾನು ತಿಳಿಸುವಂಥದ್ದು ಏನು ಅಂತಂದರೆ ಸ್ನೇಹಿತರೆ, ಇಷ್ಟು ದಿನ ವೆಯ್ಟ್ ಮಾಡಬೇಕಾ ಅನ್ನೋದಿದ್ರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡಲೇಬೇಕು. ಸೊ ಜನವರಿಲಿ ಫಸ್ಟು ಅರ್ಜಿ ಹಾಕಿದ್ದೆ, ದುಡ್ಡು ಖರ್ಚಾಗಿದೆ. ಈಗ ಇವೆಲ್ಲ ಮಾಡಿಸ್ಬೇಕು, ಅದು ಇದು ಅರ್ಜಿ ಹಾಕಬೇಕು ಅಂದಮೇಲೆ ದುಡ್ಡು ಖರ್ಚಾಗಿದೆ. ನೀವು ತಾಳ್ಮೆಯಿಂದ ಇರಬೇಕು. ಆಮೇಲೆ ಇನ್ನೂ ಒಂದು ಹೇಳುವಂಥದ್ದು, ನನಗೆ ಲೋನ್ ಆಗುತ್ತೆ ನೆಕ್ಸ್ಟ್ ಮಂತು, ನಾನು ಶೆಡ್ ಮಾಡಿ ಸಂಪಾದನೆ ಮಾಡ್ತೀನಿ ಅನ್ನುವಂಥ ಕಾನ್ಸೆಪ್ಟನ್ನೇ ಬಿಟ್ಬಿಡಿ. ನೀವು ಏನು ಡ್ಯೂಟಿಗೋ, ಏನು ಜಾಬ್ಗೆ ಹೋಗ್ತೀರೋ, ಇಲ್ಲ ಏನು ಕೆಲಸ ಮಾಡ್ತೀರೋ ಅದನ್ನು ಮಾಡ್ತಾ ಇದಕ್ಕೆ ಅರ್ಜಿ ಹಾಕಿ. ಈ ತಿಂಗಳು ಅರ್ಜಿ ಹಾಕ್ಬಿಟ್ಟು ನೆಕ್ಸ್ಟ್ ಮಂತ್ ನಂಗೆ ದುಡ್ಡು ಬರುತ್ತೆ, ನಾನು ಅದನ್ನು ತಗೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ ಆ ಲೋನ್ ದುಡ್ಡನ್ನು ತೆಗೆದು ನಾನು ಸಂಪಾದನೆ ಮಾಡ್ತೀನಿ ಅನ್ನುವಂಥ ಕಾನ್ಸೆಪ್ಟನ್ನೇ ಬಿಟ್ಬಿಡಿ. ಆಮೇಲೆ ನೀವು ಯಾವಾಗಲೂ ಅಷ್ಟೇ ಬರೀ ಫೋನ್ಗಳಲ್ಲಿ ಚರ್ಚೆ ಮಾಡೋದನ್ನ ಮಡಿಕೋಬೇಡಿ. ಹೋಗಿ ಡೈರೆಕ್ಟಾಗಿ ಬ್ಯಾಂಕ್ ಮ್ಯಾನೇಜರ್ನ ಅಪ್ರೋಚ್ ಮಾಡಿ, ಖಾದಿ ಬೋರ್ಡಲ್ಲಿ ಅಪ್ರೋಚ್ ಮಾಡಿ, ನಿಮ್ಮ ತಾಲೂಕು ಪಶು ವೈದ್ಯಾಧಿಕಾರಿನ ಅಪ್ರೋಚ್ ಮಾಡಿ. ನನಗೆ ಯಾರಾದರೂ ಈ PMEGP ಲೋನ್ ಅಂದ್ರೆ ಕಿವಿ ಒಂಥರ ಅನಿಸುತ್ತೆ. ಸೊ ನಾನು ಇಷ್ಟೊಂದು ಹೇಳ್ತಿದ್ದೀನಲ್ಲ ವಿಡಿಯೋನೂ ಕಂಪ್ಲೀಟಾಗಿ ನೋಡೋಲ್ಲ, ಅರ್ಧಂಬರ್ಧ ನೋಡುವಂಥದ್ದು. ಆ ರೀತಿ ಮಾಡಬೇಡಿ. ತಾಳ್ಮೆಯಿಂದ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ. ಏನಕ್ಕೆ ಅಂತಂದರೆ ಈ ಕಾಲದಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿನೂ ಯಾರೂ ಕೊಡಲ್ಲ. 1 ಲಕ್ಷ 5 ಲಕ್ಷ ದುಡ್ಡು ಕೊಡ್ತಾರೆ ಅಂತಂದ್ರೂ ಏನಾದ್ರು ಚೆಕ್ ಬರ್ಕೊಡು, ಚೆಕ್ಕಿಗೂ ಕೊಡಲ್ಲ. ನಿನ್ನ ಹತ್ರ ಲ್ಯಾಂಡ್ ಇದ್ದರೆ ಅದನ್ನು ನನಗೆ ಸೇಲ್ ಅಗ್ರಿಮೆಂಟ್ ಮಾಡು, ರಿಜಿಸ್ಟ್ರ್ ಮಾಡಿಕೊಡು, ನಿಮ್ಮ ಮನೆ ರಿಜಿಸ್ಟ್ರ್ ಮಾಡಿಕೊಡು. 5 ಲಕ್ಷ ರೂಪಾಯಿಗೆಲ್ಲ ಈ ರೀತಿ ಎಲ್ಲ ಕೇಳುವಂಥ ಸಮಯದಲ್ಲಿ 10 ಲಕ್ಷ ರೂಪಾಯಿಗೆ 3.5 ಲಕ್ಷ ಸಬ್ಸಿಡಿ ಇದೆ. ಸೊ ಈ ಸಬ್ಸಿಡಿ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಸಬ್ಸಿಡಿ ಅನ್ನುವಂಥದ್ದು ಏನು ಬಡ್ಡಿ ಇರುತ್ತಲ್ಲ ಅದಕ್ಕೆ ಜಮಾ ಆಗುವಂಥದ್ದು. ಸೊ ನೀವು ಒಂದಷ್ಟು ಜನ ಏನಕ್ಕೆ ಈ ಸಬ್ಸಿಡಿ ಸ್ಕೀಮ್ಗಳಿಗೆ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಲ್ಲ ಅಂತಂದರೆ, ತುಂಬ ಜನ
ತಗೊಳ್ಳೋದು ದುಡ್ಡನ್ನ ಒಂದು ಶೆಡ್ ಗಿಡ್ ಮಾಡಿಸೋದು, 1 ತಿಂಗಳು 2 ತಿಂಗಳು ಮೇಕೆಗಳನ್ನ ಸಾಕುವಂಥದ್ದು, ಫ್ಯಾಟ್ನಿಂಗ್ ಪರ್ಪಸ್ಸು ಆ ರೀತಿ ಸಾಕಿ ಮಾರ್ಬಿಡ್ತಾರೆ, ಲೋನ್ ಕಟ್ಟೋದಿಲ್ಲ. ಸೊ ಇದೇ ಪರ್ಪಸ್ಗೆ ಆಮೇಲೆ 10 ಲಕ್ಷದ ಒಳಗೆ ಸ್ಯೂರಿಟಿ ಯಾವುದೋ ಕೇಳಲ್ಲ ಬ್ಯಾಂಕ್ ಅವರು. ಬಟ್ ಅವ್ರಿಗೆ ಟಾರ್ಗೆಟ್ ಇರುತ್ತೆ, ಇಷ್ಟು ಜನಕ್ಕೆ ನೀವು ಈ ಲೋನ್ಗಳು ಕೊಡಿ PMEGP ಲೋನ್ ಅನ್ನುವಂಥದ್ದು. ಬಟ್ ನಾವೇನು ಮಾಡ್ತೀವಿ, ತಗೊಂಡು ಒಂದು ಶೆಡ್ ಮಾಡುವಂಥದ್ದು, ಒಂದು 3-4 ಲಕ್ಷನ ಬಳಸ್ಕೊಬಿಡುವಂಥದ್ದು, ಇದರಲ್ಲೇ ನಾವು ಇದು ಮಾಡುವಂಥದ್ದು. ಸೊ ಅದರಿಂದಾಗಿ PMEGP ಲೋನ್ಗಳಿಗೆ, ಈ ಸಬ್ಸಿಡಿ ಲೋನ್ಗಳಿಗೆ ಬ್ಯಾಂಕ್ ಅವರು ಪ್ರಾಮುಖ್ಯತೆ ಕೊಡಲ್ಲ. ಇದೆಲ್ಲ ಬ್ಯಾಂಕ್ ಮ್ಯಾನೇಜರ್ನೇ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಏಜೆನ್ಸಿಗಳು ಅವ್ರು ಹಾಕೊಡ್ತಾರೆ ಅರ್ಜಿನ, ಬಟ್ ಬ್ಯಾಂಕ್ ಅವ್ರ ಹತ್ರ ನೀವು ಯಾವ ರೀತಿ ಮಾತಾಡ್ತೀರಾ, ತಾಳ್ಮೆಯಿಂದ ನಿಧಾನಕ್ಕೆ ಪ್ರೋಸೆಸ್ ಮಾಡಿ. ಸೊ ತುಂಬ ಜನ ನಾನು ಕೇಳುವಂಥದ್ದು, ನಿಮ್ದು ಅಪ್ರೂವ್ ಆಯ್ತಾ ಅಂತ. ಖಂಡಿತವಾಗ್ಲೂ ಈ ಟೈಮಲ್ಲಿ ಅಪ್ರೂವ್ ಆಗಿದೆ. ಈಗ ಬ್ಯಾಂಕ್ಗಳಲ್ಲಿ ಅದೇನೋ ಅಮೌಂಟ್ ಟ್ರಾನ್ಸಾಕ್ಷನು ಅವು ಇವೆಲ್ಲ ಆಗಿ ಸೊ ಮಾಡುವಂಥದ್ದು. ಸೊ ನಿಮಗೆ ನಾನು ತಿಳಿಸುವಂಥದ್ದು, ಈಗ ತುಂಬ ಜನ ಕೇಳ್ತಿದ್ರಲ್ಲ, ಇಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ನೆಕ್ಸ್ಟು ನೀವು ಬ್ಯಾಂಕ್ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೀವು ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ತಾ ಇರ್ತೀರ, ಇವನ್ ನಾನು ಕೂಡ ನೋಡ್ತೀನಿ. ತುಂಬ ಜನ ಮೋಟೋ ವ್ಲಾಗರ್ಸ್ ಇರ್ತಾರೆ, ಕಾರ್ಗಳ ಬಗ್ಗೆ, ಸ್ಕೂಟ್ರು, ಬೈಕ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅವರು ಇಡೀ ದೇಶ ಎಲ್ಲ ಸುತ್ತಾ ಇರ್ತಾರೆ, ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಇನ್ನೊಂದಷ್ಟು ಜನ ತಿನ್ನೋದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಚಿಕನು ಮಟನು ತಿನ್ನೋದ್ರ ಬಗ್ಗೆ. ಇನ್ನೊಂದಷ್ಟು ಜನ ಅಡುಗೆ ಮಾಡೋದ್ರ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತಾರೆ. ಅದೇ ರೀತಿ ನನಗೆ ಈ ಗಿಡ ಮರಗಳನ್ನ ಬೆಳೆಸುವಂಥದ್ದು, ಕುರಿ, ಕೋಳಿ, ಮೇಕೆ, ಹಸುಗಳನ್ನ ಸಾಕುವಂಥದ್ದು, ಮತ್ತು ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಸಾಕುವಂಥದ್ದು ಇಂಟ್ರೆಸ್ಟ್ ಇದೆ. ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಕುರಿ, ಕೋಳಿ, ಮೇಕೆ, ಹಸುಗಳನ್ನ, ಪ್ರಾಣಿಗಳನ್ನ, ಗಿಡ ಮರಗಳನ್ನ ಬೆಳೆಸೋದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಮಾತ್ರ ಈ ಲೋನ್ಗಳಿಗೆ ಅರ್ಜಿ ಹಾಕಿ. 1 ಕೋಟಿ ಲೋನು, 50 ಲಕ್ಷ ಸಬ್ಸಿಡಿ, 50 ಲಕ್ಷ ನಾವು ಯೂಸ್ ಮಾಡ್ಕೋಬೋದು ಅನ್ನುವಂಥದ್ದನ್ನ ಇದ್ದರೆ ನಿಮ್ಮ ಮೈಂಡಲ್ಲಿ ತೆಗ್ದಾಕಿ ಈ ಫೀಲ್ಡ್ಗೆ ಲೋನ್ ಬಂದರೆ ನೀವು ಲಾಸ್ ಆಗ್ತೀರಾ. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇಲ್ಲಿ ಇಂಟ್ರೆಸ್ಟ್ ಇದೆ. ಸೊ ನಾನು ಕೂಡ ಪ್ರತಿಯೊಬ್ಬರ ಥರ ಟ್ರಾವೆಲ್ಲು ಅವೆಲ್ಲ ಒಂದು 10% ಮಾಡಿದ್ರೆ, ನನ್ನ ಒಂದು ಸಮಯದಲ್ಲಿ 90% ನಾನು ಈ ಅಗ್ರಿಕಲ್ಚರು, ಕುರಿ, ಕೋಳಿ, ಮೇಕೆ, ಹಸು, ಪ್ರಾಣಿ ಪಕ್ಷಿಗಳನ್ನ, ಗಿಡ ಮರಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲೇ ನನ್ನ ಒಂದು ಸಮಯನ 90% ಕಳಿತೀನಿ. ಅದರಲ್ಲೇ ನಾನು ಇರೋದ್ರಿಂದ ಈ ಒಂದಷ್ಟು ಸಣ್ಣ ಪುಟ್ಟ ಸಕ್ಸಸ್ ಹೊಂದಿದ್ದೀನಿ ಅಂತ ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಲೋನ್ಗಳಿಗೆ ಅರ್ಜಿ ಹಾಕಿ. ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, 1 ತಿಂಗಳಾಗ್ಬೋದು ಸ್ಯಾಂಕ್ಷನ್ ಆಗೋಕ್ಕೆ. ಸೊ ಅರ್ಜಿ ಹಾಕಿ, ನಿಮಗೆ ಖಂಡಿತವಾಗ್ಲೂ ಒಂದು ದಿನ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಮುಂದಿನ ದಿನದಲ್ಲಿ ಇದೇ ರೀತಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.